ಹೋರಾಟದವರಿಗೂ, ಭಕ್ತ ಮಂಡಳಿಯವರಿಗೂ ಮತ್ತು ಸಂಘಟಕರಿಗೂ ವಂದನೆಗಳು. ಎಲ್ಲೇ ಒಂದು ಕಡೆ ಪ್ರಭಾಕರ ಭಟ್ರ ವಾಸನೆ ಕೇಳಿದ್ದೆ. ಬಹುಶಃ ಪುತ್ತೂರಿನಲ್ಲಿ ಚುನಾವಣೆ ನಡೆದ ಸಂದರ್ಭದಲ್ಲಿ ಅರುಣ ಪುತ್ತಿರು ಏನು ದೇವಸ್ಥಾನದ ಹುಂಡಿ ಕಟ್ಟವರು, ಅದು ನಾನು ನಮ್ಮ ಸಂಬಂಧ ಇಲ್ಲ. ಆದರೆ ಹಾಗೆ ಹೇಳಿದ ಭಟ್ರು ದೇವಸ್ಥಾನದ ಜಾಗ ಕದ್ದಿದ್ದಾರೆ ಅನ್ನೋದು ನನಗೆ ಆಶ್ಚರ್ಯ. ಇವರ ಕೆಲಸ ಇದೇ ಯಾಕ ಒಬ್ಬ ಅವರ ಮೇಲೆ ಹುಂಡಿ ಕಟ್ಟ ಹೇಳಿ ಇವರು ಜಾಗವೇ ಕಟ್ಟಿದ್ದಾರೆ. ನನಗೆ ಈ ಪ್ರಭಾಕರ್ ಭಟ್ಟಿ ಒಂದು ಪ್ರಶ್ನೆ ಕೇಳಬೇಕಿಲ್ಲ. ನಾವೆಲ್ಲ ಒಟ್ಟಿಗೆ RSS ಅಲ್ಲಿ ಒಂದು ಕಾಲದಲ್ಲಿ ಇದ್ದವರು. RSS ನ ಸಂಸ್ಕಾರ ಸಂಸ್ಕೃತಿ ಭಟ್ರೆ ಇದೇನಾ? ನೀವು ನಮಗೆ ಬೌದ್ಧಿಕ ಮಾಡಿದವರು ಒಂದು ಕಾಲಘಟ್ಟದಲ್ಲಿ. ನಾವೆಲ್ಲರೂ ಒಳ್ಳೆಯ ನಾಗರಿಕರಾಗಬೇಕು, ನಾವೆಲ್ಲರೂ ರಾಷ್ಟ್ರ ಪ್ರೇಮಿಗಳಾಗಬೇಕು, ನಾವೆಲ್ಲರೂ ಭ್ರಷ್ಟಾಚಾರ ಮಾಡಬಾರದು, ಸ್ವಯಂ ಸೇವಕರಿಗೆ RSS ನವರಿಗೆ ಎಲ್ಲರಿಗೂ ಕರೆ ಕೊಟ್ಟಂತ ನಾಯಕರು ಪ್ರಭಾಕರ ಭಟ್ರು. ನೀವೇ ಖುದ್ದು ಒಂದು ದೇವಸ್ಥಾನದ ಜಾಗವನ್ನ ನೀವು ಅನಧಿಕೃತವಾಗಿ ಹೊಡಿತೀರಿ ಅಂತಾದ್ರೆ, ನಾನು ಹೇಳುದು ಎಲ್ಲ ಹಿಂದೂ ದೇವಸ್ಥಾನಗಳು, ಎಲ್ಲ ಹಿಂದೂಗಳು ನಿಮ್ಮ ನಿಮ್ಮ ಪಹಣಿ ಪತ್ರವನ್ನ ತೆಗೆದು ನೋಡಿ, ಪ್ರಭಾಕರ ಭಟ್ರ ಟ್ರಸ್ಟಿಗೆ ಎಷ್ಟು ಬದಲಾಗಿದೆ ಅಂತ. ಅಲ್ಲಿ ಹೋಗಿ ಎಲ್ಲಿಯೋ ಕಂಡಾಟ ಭಾಷಣ ಮಾತ್ರ ಒಂದು ವಾರ ವಕ್ಫು 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 ಅಂತ. ಇಲ್ಲಿ ನೋಡಿದ್ರೆ ಗಬಕ್ ಗಬಕ್ ಗಬಕ್. ಅಲ್ಲ, ಒಬ್ಬ ಹಿಂದೂ ನಾಯಕ ದೇವಸ್ಥಾನದ ಇಂಥ ಜಾಗವನ್ನು ಹೊಡಿತಾನೆ ಅಂತಂದ್ರೆ ಇನ್ನು ಎಂತ ಧರ್ಮದ ಇವರದ್ದು ಎಂತ ಧರ್ಮ? ಏನಂತಂದ್ರೆ ರಾಜಕಾರಣಕ್ಕಾಗಿ ಧರ್ಮ ಆದ್ರೆ ಹೀಗೆ ಆಗುದು, ಧರ್ಮದ ಅರ್ಥ ಗೊತ್ತಿಲ್ಲದಿದ್ರೆ ಹೀಗೆ ಆಗುದು. ಸಂಘ ಪರಿವಾರ, ಬಜರಂಗ ದಳ, ಈ RSS ಇವರ ನಾಯಕರಿಗೆ ಧರ್ಮ ಅಂತಂದ್ರೆ ಅವರ ಪಕ್ಷ ಅಂತ ಆಗಿದೆ. ಇದು ಸಮಸ್ಯೆ ಆಗುತ್ತೆ. ಅಧಿಕಾರ ಹಿಡಿಯುವುದೇ ಹಿಂದೂ ಧರ್ಮ ಅಂತ ಅವರಿಗೆ ಆಗಿದೆ. ಹಾಗಾಗಿ ಇವರಿಗೆ ಜೀವನ ಧರ್ಮ ಗೊತ್ತಿಲ್ಲ, ವೃತ್ತಿ ಧರ್ಮವೂ ಗೊತ್ತಿಲ್ಲ. ಧರ್ಮ ಅಂದ್ರೆ ಏನು? ಧರ್ಮದಲ್ಲಿ ಬೇರೆ ಬೇರೆ ವ್ಯಾಖ್ಯಾನಗಳಿವೆ. ಪ್ರಭಾಕರ ಭಟ್ರು ಅದ್ಭುತವಾಗಿ ಮಾತಾಡ್ತಾರೆ, ಅದರದ್ದು ಬೇರೆ. ನಮ್ಮ ನಮ್ಮ ಪೂಜಾ ಪದ್ಧತಿಯಲ್ಲಿ ನಮಗೆ ಧರ್ಮ ಇದೆ. ನಾನು ದೇವರ ಪೂಜೆ ಮಾಡ್ತೇವೆ, ನಾವು ಭಟ್ರುಗಳು ಹೋಮ ಮಾಡ್ತೇವೆ, ನೀವು ದೈವಸ್ಥಾನಕ್ಕೆ ಹೋಗ್ತೀರಿ, ಇನ್ನೊಬ್ರು ನಾಗಬನಕ್ಕೆ ನಡ್ಕೊಳ್ತೀರಿ, ಇನ್ನೊಬ್ರು ಇನ್ನೊಂದು ಯಾವುದೋ ಭೂತ ಸ್ಥಾನಕ್ಕೆ ನಡ್ಕೊಳ್ತಾರೆ, ಇನ್ನು ಇದೆಯಾದ ಇಲ್ಲ ನಾನು ಯಾವುದೋ ಒಂದು ಕ್ಷೇತ್ರಕ್ಕೆ ಮಾತ್ರ. ಇದೆಲ್ಲ ನಮ್ಮ ನಮ್ಮ ಆರಾಧನೆ. ಒಬ್ಬ ಸತ್ಯನಾರಾಯಣ ಪೂಜೆ ಮಾಡಿಸ್ತಾನೆ, ಇನ್ನೊಬ್ಬ ಇನ್ನೊಂದು ಅವರವರವರವರದ್ದು ಧರ್ಮ. ಅದು ಆಚರಣೆಯಲ್ಲಿ ಒಬ್ಬೊಬ್ರು ಒಂದೆಂಜಿ ನಮ್ಮ ಒಂದೇ ಮಾರ್ಗಕ್ಕೆ ಹೋಗ್ತಾರೆ. ಇದು ಒಂದು ಧರ್ಮದ. ಇನ್ನೊಂದು ಜೀವನ ಧರ್ಮ ಅಂತೂ ಮನುಷ್ಯನಾಗಿ ಬದುಕಬೇಕು ಅನ್ನೋದೇ ಜೀವನ ಧರ್ಮ. ಅದರ ಜೊತೆಗೆ ವೃತ್ತಿ ಧರ್ಮ ಅಂತ ಉಂಟು. ನಾನು ಡಾಕ್ಟರ್, ನೀವು ಇಂಜಿನಿಯರ್, ಇನ್ನೊಬ್ರು ವಕೀಲರು, ಇನ್ನೊಬ್ರು ಶಿಕ್ಷಕರು, ಇನ್ನೊಬ್ಬ ಕೃಷಿಕ, ಅವರಿಗೆ ವೃತ್ತಿ ಧರ್ಮ ಅಂತ ಉಂಟು. ಈಗ ಒಂದು ಲಾಯರ್, ನೀವು ಒಂದು ಕೇಸ್ ಕೊಡ್ತೀರಿ ಲಾಯರ್ಗೆ, ಆ ಕೇಸನ್ನ ಉಲ್ಟಾ ಪಲ್ಟಾ ಮಾಡಿ ನಿಮಗೆ ಅನ್ಯಾಯ ಮಾಡಿದ್ರೆ ನೀವೆಂತ ಹೇಳ್ತೀರಿ? ವಕೀಲರೇ, ಒಂದು ವಕೀಲರನ್ನ ಧರ್ಮ ಅಲ್ವಾ? ಶಾಲೆ ಪಾಠ ಮಾಡುವ ಮಾಸ್ಟ್ರೇ ಬ್ಯಾಗದ್ದೆಲ್ಲ ಮಾಡಿದ್ರೆ ಅಂತ ಹೇಳ್ತೀರಿ ನೀವು. ಮಾಸ್ಟರ್ನ ರೋಡ್ ಅಂತ ಅದ್ಕೊಂಡು ಮಾಸ್ಟ್ರೇ ಇದು ಮಾಸ್ಟರ್ ಮಲ್ಪನ ಬೇಕಾಗ್ತದೆ, ಒಂದು ಇರ್ನ ಧರ್ಮ ಅತ್ತು. ತಂದೆಗೆ ಒಂದು ಧರ್ಮ ಉಂಟು, ತಂದೆಯಾಗಿ, ತಾಯಿಯಾಗಿ ಒಂದು ಧರ್ಮ ಉಂಟು, ಮಗುವಿಗೆ ಒಂದು ಧರ್ಮ ಉಂಟು. ಈಗ ಅಪ್ಪಯಾದ ಅಂಚ ಮಲ್ಪನ, ಏನು ಮಗೆಯಾದ ಅಂಚ ಮಲ್ಪನ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಧರ್ಮ ನಡವಳಿಕೆ ಅಂದ್ರೆ ಒಟ್ಟಾರೆಯಾಗಿ ಒಳ್ಳೆಯದು ಮತ್ತು ಕೆಟ್ಟದ್ದು. ಈ ಒಳ್ಳೆಯದೇ ಧರ್ಮ, ಕೆಟ್ಟದ್ದು ಅಧರ್ಮ. ಹೀಗೆ ಇರುವಾಗ ಈ ಧರ್ಮದ ವ್ಯಾಖ್ಯಾನವನ್ನ ನಾವು ಏನ್ ಮಾಡಿದ್ದೇವೆ ಅಂತಂದ್ರೆ ರಾಜಕಾರಣಕ್ಕೆ ತಂದಿದ್ದೇವೆ. ಎಲ್ಲಾ ಪಕ್ಷದ ವೇದಿಕೆಗೆ ಯಾವಾಗ ರಾಜಕೀಯ ಬಂತೋ ಆ ಧರ್ಮದ ವ್ಯಾಖ್ಯಾನ ಬೇರೆ ಬೇರೆ ಆಯ್ತು. ಎಲ್ಲೆಲ್ಲಿಗೋ ಕೊಂಡೋಗ್ತಾ ಇದ್ದಾರೆ ಅದನ್ನೀಗ ಧರ್ಮವನ್ನ. ನಾವು ಕೂಡ ಒಂದು ಕಾಲಘಟ್ಟದಲ್ಲಿ ಆ ರೀತಿ ಕೆಲಸ ಮಾಡಿದವರು, ನಾನು ಮಾಡಿದವರು. ಪ್ರಭಾಕರ ಭಟ್ರು ನಮ್ಮ ಅಪ್ಪನಾಗ ಮಲ್ಲ ಗುರು 6 ಮಂಜಿ ಅರೆಬಾಯಿ ಪಾಡೋಣ, 2 ರಡ್ಡ ಅರೆಬಾಯಿ ಪಾಡೋಣ
ಹೆಚ್ಚಿನ ವೇದಿಕೆ ಕೇಳಿದಾಗ ಓ ಬ್ಯಾರಿ ಬ್ಯಾರೆ ಎನ್ನ ಧರ್ಮ ಹೆಂಗ್ ಅಡ್ಡೆ ಬಟ್ಟಲ್ಲ ಧರ್ಮ ಎಂಚಿನವನು ಹೆಂಗ್ ಗೊತ್ತಿಚ್ಚಿ ದೇವರ ಧರ್ಮ ಎಂಚಿನವನು ಹೆಂಗ್ ಗೊತ್ತಿಚ್ಚಿ ನಮ್ಮ ಹಿಂದೂ ಧರ್ಮ ಪಂಡ ಎಂಚಿನ ಐದು ವೇದಡೆ ಎಂಚಿನ ಒಂದು ಪೇರು ಉಪನಿಷತ್ತಿನ ಎಂಚಿನ ಒಂದು ಪೇರು ಭಟ್ರು ಪಂಪನ ಮಂತ್ರಡ ಎಂಚಿನ ಅರ್ಥ ಉಂಟು ದ್ರಾವಿಡ ಪರಂಪರೆ ನಿಖಿಲ್ ನಾಗಾರಾಧನೆ ಮನ್ಪೋರು ದೈವಾರಾಧನೆ ಮನ್ಪೋರು ಭೂತಾರಾಧನೆ ಉಂಟು ಐದು ಅರ್ಥ ಎಂಚಿನ ದೇವರ ನನಗೆ ಗೊತ್ತಿಚ್ಚಿ ನಾವು ಭಟ್ರಗಳ ಬಹು ಕೇಳಿ ನಾವಲ್ಲ ರಾಜ್ಯ ಸೇರ್ಪವಣಿ ರಾಜ್ಯ ಸಂಸ್ಕೃತ ಶ್ಲೋಕ ಪಂಪನೆ ಅವು ಮಂತ್ರ ಶ್ಲೋಕ ಬೇರೆ ಮಂತ್ರ ಬೇಕೆ ಅವು ಭಟ್ರೆ ಗೊತ್ತು ವೇದ ಮಂತ್ರ ಬೇಕೆ ಅಂದಾತ ಭಟ್ರೆ ವೇದ ಮಂತ್ರ ಸೂಕ್ತಗಳು ಬೇರೆ ಶ್ಲೋಕಗಳು ಅವನೇ ಗೊತ್ತಿಚ್ಚಿ ಗಜಾನನ ಭೂತಗಣಾದಿ ಜೈವಿಕಂ ಪಂಡ ಶ್ಲೋಕವು ಅವೇ ಗಣಾನಾಮ ಗಣಾತ್ವಂ ಗಣಪತಿ ಗುಮ್ಮವಾಮಯೇ ಅವು ವೇದ ಮಂತ್ರ ಅವನ ಗೊತ್ತಿಚ್ಚಿ ಪಾತ್ರೆ ಹಿಂದೂ ಧರ್ಮ ಒಂದು ಪಾತ್ರದ ಬಿ ಎಂ ಭಟ್ರಿಗೆ ನೇರ್ನಿ ಅಪ್ಪನ ಗತೆ ಕಮ್ಯುನಿಸ್ಟ್ ಗುಡ್ಪಲ್ಲ ಹೆಚ್ಚಿನ ನೆರ್ಪುನೇ ಹಿಂದೂ ಧರ್ಮ ವೈಡತೆ ಒಟ್ಟಾರೆ ವೈಡತೆ ಆಮೇಲೆ ಗೊತ್ತಾಯ್ತು ಇದು ಹಿಂದೂ ಧರ್ಮದ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ನಾನು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೇನೆ ಅದು ಈಗ ಒಂದು ಮಾಸ್ಟರ್ ಸರಿ ಮಲ್ತೀನಿ ನಾನು ಇದೇ ಬಲ ಮಾರಾಯ ಅವನು ಗೊತ್ತಿಲ್ಲ ಮಾಸ್ಟರ್ನಲ್ಲಿ ಕೆಲವು ಸರಿ ಮಲ್ಪೇವೆ ಅವು ಬಗ್ಗೆ ನಾನು ಓದಿನಿ ವೇದ ಪಂಡ ಇಚ್ಚಿನ ಉಪನಿಷತ್ತು ಪಂಡ ಇಚ್ಚಿನ ಪಂಡ ಹಿಂದೂ ಧರ್ಮದ ವೇದ ಅಂತ ನಮಗೆ ಗೊತ್ತಿಲ್ಲ ನಾವು ಕೇವಲ ಆಚರಣೆ ಮಾಡೋದು ಏನು ಆಚರಣೆ ಮಾಡೋದು ಬೇರೆ ಅದರಲ್ಲಿ ವೇದ ಅಂತ ಉಂಟು ಪ್ರತಿಯೊಂದು ಧರ್ಮಕ್ಕೂ ಒಂದು ವೇದ ಅಂತ ಉಂಟು ಈ ವೇದ ಅಂತ ನಮಗೆ ಗೊತ್ತಿಲ್ಲ ಏನು ವೇದ ಅಂತ ವೇದ ಅಂತ ಅಂದ್ರೆ ನೋಡಿ ಎಲ್ಲ ಧರ್ಮದಲ್ಲಿಯೂ ಕೂಡ ನೀವು ಹಿಂದೂ ಧರ್ಮದ್ದು ಮಾತ್ರ ಅಲ್ಲ ಜಗತ್ತಿನ ಎಲ್ಲ ಧರ್ಮಗಳಲ್ಲೂ ವೇದ ಅಂತ ಅಂದ್ರೆ ಆಧ್ಯಾತ್ಮಿಕತೆ ಏನು ಅಂತ ಒಂದು ಉಂಟು ಆಧ್ಯಾತ್ಮ ಅಂದ್ರೆ ವೇದ ಅಂತ ಅಂದ್ರೆ ದೊಡ್ಡ ದೊಡ್ಡವರು ಭಾಷಣ ಮಾಡುವುದು ಉಪನ್ಯಾಸ ಅದಲ್ಲ ಸರಳವಾಗಿ ಏನಂತಂದ್ರೆ ನಾವು ದೇವರನ್ನು ನಂಬುವರು ಹೌದಲ್ಲ ಈ ದೇವರನ್ನು ನಂಬಿದ ಮೇಲೆ ಆ ದೇವರು ಅದಕ್ಕೆ ಆಕಾರ ಇಲ್ಲ ನಿರಾಕಾರ ನಿರ್ಗುಣ ಹೌದಾ ಅಂತ ಆ ಒಂದು ದೇವರ ಸ್ಥಿತಿ ಅಂತಿಮವಾಗಿ ಅದು ನಿರ್ಗುಣ ನಿರಾಕಾರ ಅದೊಂದು ಪೂರ್ಣ ಖಾಲಿ ಜಾಗದಲ್ಲಿ ಉಂಟು ಅಂತ ಅದು ಬೇರೆ ಬೇರೆ ರೀತಿಯಲ್ಲಿ ನಾವು ದೇವರನ್ನ ಕಾಣ್ತೇವೆ ಅದಕ್ಕೊಂದು ಹೆಸರು ಕೊಡ್ತೇವೆ ಒಬ್ಬೊಬ್ಬರು ಒಂದೊಂದು ರೀತಿ ಆರಾಧನೆ ಮಾಡ್ತೇವೆ ಆದರೆ ಒಟ್ಟು ದೇವರು ಅಂದ್ರೆ ಈ ಸೃಷ್ಟಿಯನ್ನ ಸೃಷ್ಟಿ ಮಾಡಿಸಿದವರು ಅದೊಂದು ಶಕ್ತಿ ಆ ಶಕ್ತಿ ಅಂದ್ರೆ ಏನು ನನ್ನೊಳಗೆ ಶಕ್ತಿ ಏನು ನಾನು ಏನು ಮನುಷ್ಯ ಆಗಿ ಹುಟ್ಟಿದ್ದೇನೆ ನಾನು ಎಂಥದ್ದು ಮತ್ತು ಆ ಶಕ್ತಿ ಎಂಥದ್ದು ನನ್ನನ್ನು ಹುಟ್ಟಿಸಿದ ಶಕ್ತಿ ಎಂಥದ್ದು ಇದನ್ನ ಅರ್ಥ ಮಾಡುವುದೇ ವೇದಾಂತ ಬರೀ ಪೂಜೆ ಮಾಡೋದು ಬೇಕು ಜಾತ್ರೆಗಳು ಬೇಕು ಕೋಲವು ಬೇಕು ನೇಮವು ಬೇಕು ಮಾರ್ಕೆಟ್ ಬೇಕು ಅದು ಒಂದು ಎಲ್ಲರೂ ಸೇರಿತ್ತು ಆದರೆ ಅದು ಅಂತಿಮ ಅಲ್ಲ ಅಂತಿಮವಾಗಿ ಆತ್ಮಶೋಧನೆ ನಾನು ನನ್ನ ಲೈಫಲ್ಲಿ ಜೀವನದಲ್ಲಿ ನಾವು ದೇವಸ್ಥಾನಕ್ಕೆಲ್ಲ ತುಂಬಾ ಹೋಗ್ತೇವೆ ಹೋಗುದು ಬರುದು ಅಂಡಕಾಯಿ ಮಾಡುದು ಬರುದು ಲಾಸ್ಟ್ ಇಂಥದ್ದು ಕತೆ ಎಂತದ್ದು ಅಂತ ಬಟ್ ಬಂಡಿ ಭಕ್ತಿ ಗಣ ಮಾಡಿ ಮೊಕ್ಕಂಚಿನ ಗೊತ್ತಿಚ್ಚಿ ಅವುಗೋಡು ಅಂಡ ಐಕ ಬೊಕ್ಕಂಚಿನ ಬಂದು ಗೊತ್ತು ಪಡತ್ತಾ ಸಮಸ್ಯೆ ಇಂಚಿನ ಅಂಡ ಪಂಡ ಪ್ರಭಾಕರ ಭಟ್ರಿಗೆ ಆ ಬೊಕ್ಕಂಚಿನ ಬಂದು ಗೊತ್ತಿಚ್ಚಿ ಹಾಗೆ ಮುಂದೆ ಗೊತ್ತು ಭಾಷೆ ಮಲ್ಪುಲಿ ಹೋಗುಲಿ ಅಂಡಕಾಯಿ ಮಲ್ಪುಲಿ ಅವನೊಂದು ಕೇಸರಿ ಶಾಲ್ ಪಾಡಿ ಆ ಕೇಸರಿ ಶಾಲ್ ಪಾಡಿச்சு ಆದರೆ ಬೇಕಂದ್ರೆ ಶಾಲ್ ಮಲ್ಪೊಡ್ನಿಕ್ಕೆ ಆ ಕೇಸರಿ ಶಾಲ್ ಪೆಟ್ಟು ಮಾತ್ರ ಸೈಪುನಕ್ಲೆ ಮಾತ್ರ ಅವು ಅವಕ್ಕೆ ಗುರುತು ಎನ್ನಂಚಿನ ಬಟ್ಟಲು ವೈಟ್ ಪಾಡು ಎಂಕಲ್ ಪೆಟ್ಟಿಗೆ ಹೋಗುಜ ಐಕ ಕಲೆ ಹಾಕಿ ಅಂಚಾಗಿ 7 ಸಾಲು ಪಾಡಿದೆ ಹಾಗೆ ಈ ಕುರಿ ಬಲಿ ಕೊರಣಿಂಚಿನ ಬೇರೆ ಮಾಲೆ ಪಾಡೋದು ಅಂಚನೆ ಮಾಲೆ ಪಾಡು ಹೋ ಹಾಗೆ ಜೈಲಿಗೆ ಕುಲಿವೆ ಅವು ಎಂಕಲ್ ಬಟ್ಟನಕ್ಲೆ ಹುಷಾರ್ ಅಂಚ
ಈ ಪ್ರಭಾಕರ ಭಟ್ರು ಹಿಂದೂ ಧರ್ಮ ಅಂದ್ರೆ ಏನಂತ? ದೇವಸ್ಥಾನದ ಜಾಗವನ್ನು ಒಳಗೆ ಹಾಕುವುದು ಹಿಂದೂ ಧರ್ಮವ? ಅವರು ಅದನ್ನು ವಿರೋಧಿಸಬೇಕಿತ್ತು. ಅವರಿಗೆ ಯಾರಾದರೂ ಅದನ್ನು ಕೊಂಡೋಗಿ ಹೇಳಿದಿದ್ರೆ ನಡಪ್ಲೆ ವಿದಾಯ ಹೇಳಬೇಕಿತ್ತು. ಯಾನು ರಾಜಕೀಯ ಪಾತ್ರ ಜಾಂಡ ಒಂಜಿ ರಾಜಕೀಯ ನಾಯಕನ ಒಂಜಿ ಕತೆ ಬಂದು ಜನಾರ್ದನ ಪೂಜಾರರ ಒಂಜಿ ಟ್ರಾನ್ಸ್ಫರ್ ಇಂಚಿನ ಬೇರೆ ಸರ್ ಒಂದು ಕಾಸು ಕೊಡ್ತೇನೆ ಅಪ್ಪನಗಾರ ಇಂಚಿನ ಒಂದು ಲಾಕ್ತದ ಉಂಟದ ಅದನ್ನ ಗೊತ್ತುಂಡದು ಅದನ್ನು ತೂದು ಉಪ್ಪರ್ಬೇಕು ಒಬ್ಬನ ಇಚ್ಛೆ ಗೊತ್ತು ಅವು ಒಂದು ಭಟ್ರ ಹೂವಲ್ ಪುಡಿ ಇತ್ತಂಡತ್ತ RSS ಸಂಸ್ಕಾರವು RSS ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಖಾಲಿ ಪ್ರಾರ್ಥನೆ ಇತ್ತು. ಒಂಜೊಂಜಿ ಗಂಟೆ ಭೌತಿಕ ಉಪ್ಪುಂಡತ್ತ ಭೌತಿಕ ಬಣ್ಣಂಚನೆ ಕಾರ್ಯಕರ್ತರಿಗೆ ಈ ರಂಚ ಉಪ್ಪೋಡು ಇಂಚ ಮಾಡ್ಕೊಡು ನಮ್ಮ ಎಡ್ಡೆಡು ಉಪ್ಪೋಡು ದೇಶ ಕಟ್ಟೋಡು. ಒಂದು ದೇಶ ಕಟ್ಟುನ ಒಂದು ಮೇಲೆ ಶಾಲೆ ಕಟ್ಟಿನಿ ದೇಶ ಇಂಚಿನ ಕಟ್ಟಿನಿ ಪೂರ ಶಾಲೆ ಕಟ್ಟಿದ್ದೀನಿ ಕುಡ್ರೆಲ್ಲ ಒಂಜಿ ಜನ ಭಾಷಣ ಮಾತ್ರ ಮೊದಲ ಕಾಲೇಜ್ ಕಟ್ಟುದು ದೇಶ ಅತ್ತು ಆಯ್ತು ಅಕ್ಲನೇ ಟ್ರಸ್ಟ್ ಆ ಟ್ರಸ್ಟ್ ಬಿದೇರ ರೀಚ್ ಇತ್ತೆ ಪ್ರಭಾಕರ್ ಭಟ್ರು ಮುಂದೆ ಬತ್ತದ ಪಬ್ಲಿಕ್ ಕ್ಷಮೆ ಕೇಳೋಡದ ಅದಕ್ಕೆ ಆತ್ಮಸಾಕ್ಷಿ ಪಂಡ ಇತ್ತಂಡ ಅದಕ್ಕೆ ಪಾಪ ಪ್ರಜ್ಞೆ ಪಂಡ ಇತ್ತಂಡ ಆ ಸೌತಡ್ಕ ದೇವಸ್ಥಾನದಲ್ಲಿ ಬಂದು ಪ್ರಭಾಕರ್ ಭಟ್ರು ಕ್ಷಮೆ ಕೇಳಬೇಕು. ನಾನು ಒಬ್ಬ ಹಿಂದೂ ನಾಯಕ ಆಗಿ ದೇವಸ್ಥಾನದ ಜಾಗವನ್ನು ಒಳಗೆ ಹಾಕಿದ್ದಕ್ಕೆ ನನ್ನನ್ನು ಕ್ಷಮಿಸು ಅಂತ ಅವ್ರಿಗೆ ಕೇಳಬೇಕು. ಏನು ಮಂಗ ಮಾಡುದು ಜನರನ್ನ, ಏನು ಮಂಗ ಮಾಡುದು? ಆದ್ರೆ ನಮ್ಮ ಜನರು ಹಾಗೆ ಏನ್ ಮಾಡುದು? ನಮ್ಮ ಜನರು ಮೆದುಳು ಉಂಟಲ್ಲ, ಈ ಇಲೆಕ್ಷನ್ ಬಂದಾಗ ಒಂದು ಗಲಾಟೆ ಆಗ್ತದೆ. ಮಷಿನ್ ಹ್ಯಾಕ್ ಆಗಿದೆ, ಮಷಿನ್ ಹ್ಯಾಕ್ ಆಗಿಲ್ಲ, ಅದು ಆಗುದಿಲ್ಲ. ಹ್ಯಾಕ್ ಆಗಿರೋದು ಇದು ಮೈಂಡ್, ಜನರ ಮನಸ್ಸು ಹ್ಯಾಕ್ ಆಗಿದೆ, ಗೊತ್ತಾಯ್ತಾ? ಅದು ಸರಿ, ಅದಕ್ಕೆ ಅದ್ರ ಸಾಫ್ಟ್ವೇರ್ ಕಂಡುಹಿಡಿಬೇಕು. ಅದನ್ನು ಸರಿ ಮಾಡಿದ್ರೆ ಮಾತ್ರ ಈ ಕಂಪ್ಯೂಟರ್ ಎಲ್ಲ ಸಾಫ್ಟ್ವೇರ್ ಬರುವಾಗ ವೈರಸ್ ಅಂತ ಬರ್ತದೆ. ಕಂಪ್ಯೂಟರ್ ಕೂಡ ಲಾಗಡಿಗೆ ಹೋಗುದು ವೈರಸ್ ಬರ್ತದೆ ಅಂಚನೆ ನಾವು ವೈರಸ್ ಪಾಡ್ದು ಬಿಡ್ತೇವೆ. ಈ ವೈರಸ್ ದೆಪ್ಪು ನೋಡಿ, ನಿಮಗೆ ಇಷ್ಟು ಗಲಾಟೆ ಆಗ್ತಾ ಉಂಟು ಇದರಲ್ಲಿ ನಮ್ಮ ಕರ್ನಾಟಕದಲ್ಲಿ. ಹಿಂದೂಗಳ ಆಸ್ತಿ ಹೋಯ್ತು, ದೇವಸ್ಥಾನದ ಆಸ್ತಿ ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ವಾಟ್ಸಾಪ್ ಭಾಷಣ ಎಲ್ಲ. ಹಿಂದೂಗಳು, ಹಿಂದೂ ದೇವಸ್ಥಾನ ಒಂದು ಪುರಾತನ ಧಾರ್ಮಿಕ ಕ್ಷೇತ್ರ. ಅದರ ಒಂದು ಮಾತ್ರ ಹೇಳ್ತೇನೆ, ನಾನು ನನ್ನ ಮನೆಯಲ್ಲಿ ಗಣಪತಿ ಆರಾಧನೆ ಬಲಮೂರಿ ಗಣಪತಿಯ ಪೂಜೆ ಮಾಡಿ ಬರುವುದು. ನಾನು ಏನ್ ಹೇಳಿ 100 ವರ್ಷದ ಮೂರ್ತಿ ಉಂಟು ನಮ್ಮ ಮನೆಯಲ್ಲಿ, ಬಲಮೂರಿ ಗಣಪತಿಯ ಪೂಜೆ ಮಾಡೋದು ನಾವು. ಒಂದು ಹೇಳ್ತೇನೆ, ಕಲಿಯುಗದಲ್ಲಿ ಹನುಮಂತ ಮತ್ತು ಗಣಪತಿ ಬಿಡುವುದಿಲ್ಲ. ಕಲಿಯುಗದಲ್ಲಿ ಅವರದ್ದೇ ಎಲ್ಲ ಅಲ್ಲವ ಬಿಟ್ರೆ, ಕಲಿಯುಗದಲ್ಲಿ ಯಾರ್ದು ನಡೆಯುವುದು? ಗಣಪತಿ ಮತ್ತು ಹನುಮಂತ, ದುರ್ಗೆ 3 ಜನರದ್ದು ನಡೆಯುವುದು. ನೀವೀಗ ಗಣಪತಿಯ ಆಸ್ತಿಗೆ ಕೈ ಹಾಕಿರೋದ್ರಿಂದ ಪ್ರಭಾಕರ ಭಟ್ರಿಗೆ ಗಣಪತಿಯ ಸೊಂಡಿಲಿನ ಒಂದು ಪೆಟ್ಟು ಬಿದ್ದೇ ಬೀಳುತ್ತೆ. ಆ ಗಣಪತಿ ಶಕ್ತಿಯನ್ನು ತೋರಿಸ್ತಾನೆ. ಕಲ್ಲಡ್ಕ ಪ್ರಭಾಕರ ಭಟ್ರಿಗೆ ದೇವಸ್ಥಾನದ ಆಸ್ತಿ ನುಂಗಿದರೆ ಏನಾಗ್ತದೆ ಹೇಳುವಂತ ಒಂದು ಫಲಿತಾಂಶ ಅವರಿಗೆ ಸಿಗ್ತದೆ. ಇದು ಪಕ್ಕ. ಈಗ ಹೇಳಿದ್ದಾರೆ ಹಿಂದೂ ಸಂಘಟನೆಗಳು, ಹಿಂದೂ ನಾಯಕರುಗಳು ಯಾಕೆ ಮಾತಾಡುದಿಲ್ಲ? ಅಲ್ಲ, ಈ BM ಭಟ್ರು ಕಮ್ಯುನಿಸ್ಟ್ನವರು ಹಿಂದೂ ದೇವಸ್ಥಾನದ ಆಸ್ತಿ ಉಳಿಸ್ಲಿಕ್ಕೆ ನನಗೆ ಆಶ್ಚರ್ಯ ಆಯ್ತು. BM ಭಟ್ರು ಫೋನ್ ಮಾಡುವ, ನಮ್ಮ ದೇವಸ್ಥಾನದ ಜಾಗ ಇಂಚು ಆತಂದು ಈರು ಬರೋದು. ಅದು ಹಿಂದೂ ಸಂಘಟನೆಗಳು ಹೋಗಿ ಉಲ್ಟ ಕಮ್ಯುನಿಸ್ಟ್ರು ಬಂದ್ರೆ ದೇವಸ್ಥಾನ ಉಳಿಸಬೇಕಾ, ಕಮ್ಯುನಿಸ್ಟ್ರು ಬಂದ್ರೆ ದೇವಸ್ಥಾನದ ವಿರೋಧಿಗಳು ಅಂತ ಇವರು ಹೇಳಿ, ಇಲ್ಲಿ ನೋಡಿದ್ರೆ ಇವರು ತಿಂದಿದ್ದಾರೆ, ಇವರು ಉಳಿಸುವ ಅವಸ್ಥೆಯ ನಮ್ಮ ದೇಶದಲ್ಲಿ ಟೋಟಲಿ ಕನ್ಫ್ಯೂಸ್. ಮಾತನಾಡಿದ್ರೆ ಸಾಕು. ಈಗ ಗೊತ್ತಾಯ್ತಲ್ಲ ನಿಮಗೆ, ಅವ ಬರಬಾರ್ದು, ಇವ ಬರಬಾರ್ದು, ಅವ ಅಂಗಡಿ ಹಾಕಬಾರ್ದು, ಇವ ಅಂಗಡಿ ಹಾಕಬಾರ್ದು ಹೇಳಿದ್ ಯಾಕೆ ಗೊತ್ತುಂಟ? ಮುಕ್ಲ ಗುಟ್ಟು ರಟ್ಟ ಹಾಕುಂಡು ನಮ್ಮನೆ ಜವನೆ ರಾಂಡ ಹಾಯಗಂಜಿ ಕೇಸರಿ ಶಾಲ್ ಹಾಕಿ ಅಡ್ಜಸ್ಟ್ ಮಾಡ್ಬೋದು. ಬೇಡ ಕೇಸರಿ ಶಾಲ್ ಪಡೆದು ಅಡ್ಜಸ್ಟ್ ಮಾಡ್ತಾರೆ ಹಾಕುಂಡ ಐ ಪಡ್ತೀವಿ ಎಂದಡಲ್ಲ ಬಾಬಾ ಅವಳು ದೇವಸ್ಥಾನದ ಜಾಗ ಪ್ರಭಾಕರ
ಅದಕ್ಕೆ ಅವ ಬರುದು ಬೇಡ, ಇವ ಬರುದು ಬೇಡ, ಅವನು ಇಲ್ಲಬಾರದು, ಇವ ಅಂಗಡಿ ಆಗಬಾರದು. ಎಂತದಿದು ಪ್ರಭಾಕರ್ ಬಿಟ್ರೆ ನಿಮ್ಮ ಬಗ್ಗೆ ನನಗೆ ಸೈದ್ಧಾಂತಿಕ ವಿರೋಧ ಉಂಟು. ಆದರೆ ಒಂದು ಹಿರಿಯರೊಂದೊಂದು ಗೌರವ ಇದೆ. ಹಿರಿಯರು ಅವರ ಸಿದ್ಧಾಂತಕ್ಕೆ ಒಂದು ವಿರೋಧವೇ. ಅದೊಂದು ಹಿರಿಯರು ಅವರ ಒಂದು ವಿಚಾರಧಾರೆಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸಂವಿಧಾನದಲ್ಲಿ ಎಲ್ಲರಿಗೂ ಅವರವರ ಸಂಘಟನೆ ಮಾಡುವ ಹಕ್ಕುಂಟು, ಸ್ವಾತಂತ್ರ್ಯ ಉಂಟು, ಅವ್ರು ಮಾಡ್ಲಿ. ನಾವು ವಿರೋಧ ಮಾಡಲಿಕ್ಕೆ ಹಕ್ಕುಂಟು, ಸ್ವಾತಂತ್ರ್ಯ ಉಂಟು, ನಾವು ಮಾಡ್ತೇವೆ. ಆದರೆ ನೀವು ಹೋಗಿ ಹೋಗಿ ಸೌತಡ್ಕ ದೇವಸ್ಥಾನದವರಿಗೆ ಬಂದಿದ್ದೀವಿ ಅಂತಂದ್ರೆ ನನಗೆ ಈಗ ಡೌಟ್ ಉಂಟು. ಮಂಗಳೂರಿನ ಕದ್ರಿ ದೇವಸ್ಥಾನದ್ದು RTC ನೋಡ್ಬೇಕೀಗ, ಮಂಗಳದೇವಿ RTC ನೋಡ್ಬೇಕೀಗ, ಯಾವ ಟ್ರಸ್ಟಿಗೆ ಹೆಸರಿಗೆ ಹೋಗಿದೆ ಅಂತ. ಮಂಗಳೂರಿನಲ್ಲಿ ಒಂದು ಪ್ರಸಿದ್ಧ ಕಾಲೇಜ್ ಉಂಟು, ಅದರ ಹೆಸರು ಬೇಡ. ಅಲ್ಲಿ ಬಡ ಬ್ರಾಹ್ಮಣರಿಗೆ ಹಾಸ್ಟೆಲ್ ಇತ್ತು. ನಾವೆಲ್ಲ ಅಲ್ಲಿ ಹೋಗ್ತಿದ್ವಿ, ಅಲ್ಲಿ ಆಡ್ತಿದ್ವಿ. ನಾನು ಲಾ ಕಾಲೇಜಿಗೆ ಹೋಗುವಾಗ ಒಂದು ದಿವಸ ತುಂಬ ಸಮಯದ ನಂತರ ನಾನು ಆಚೆ ಹೋಗುವಲ್ಲಿ ಏನೂ ಇಲ್ಲ, ಕಾಲೇಜ್ ಆಗಿದೆ, ಹಾಸ್ಟೆಲ್ ಇಲ್ಲಿದೆ. ಮತ್ತೆ ಹೇಳೋ ಒಬ್ಬರು ಬಂದರು, ದೊಡ್ಡ ಫೈಲ್ ಹಿಡ್ಕೊಂಡು ಬಂದರು ನನ್ನ ಹತ್ರ. ಅವರ ಹೆಸರು ಬೇಡ, ನನ್ನ ಹತ್ರ ಉಂಟು ಅದೆಲ್ಲ, ಸಮಯ ಬರಲಿ. ಅವರು ಬಂದು ಹೇಳಿದರು, ಇದು ಉಂಟು, ನನಗೆ ಜೀವ ಬೆದರಿಕೆ ಉಂಟು. ಇದು ಯಾರು ಗುಳು ಮಾಡಿದ್ದು? ಅವರು ಹಿಂದೂ ನಾಯಕರೇ. ಪಾಪದ ಪಟ್ಟಣಗಳ ಜೋಗುಲ ಹಾಸ್ಟೆಲ್, ಮಲ್ಲ ಕಾಲೇಜ್, ಲಕ್ಷಗಟ್ಟಲೆ ಫೀಸ್ ಅವರು. ಇದು ಸತ್ಯದ ಗುಟ್ಟು. ಅಂದರೆ ಧರ್ಮ ಹೇಳುವುದನ್ನ ಒಂದು ಉದ್ಯಮವಾಗಿ ಮಾಡಿಕೊಂಡಿದ್ದಾರೆ, ಒಂದು ರಾಜಕಾರಣಕ್ಕಾಗಿ ಬಳಸಿಕೊಳ್ತಾ ಇದ್ದಾರೆ, ವ್ಯಾಪಾರಕ್ಕೆ ಬಳಸಿಕೊಳ್ತಾ ಇದ್ದಾರೆ. ಇದು ನಮ್ಮ ಜನರಿಗೆ ಅರ್ಥ ಆಗಬೇಕು. ಹಿಂದೂ ಧರ್ಮದ ವೇದಾಂತದ ಪ್ರಚಾರ ಅಲ್ಲ. ನೋಡಿ, ನಾವೆಲ್ಲರೂ ಒಂದೇ ಹೇಳುವುದಿಲ್ಲ. ಹಿಂದೂ ಧರ್ಮದ ಪ್ರಚಾರ ಅದನ್ನು ಹೇಳುವುದಿಲ್ಲ ಯಾರು. ಎಲ್ಲ ದೇವರು ಒಂದೇ, ಅದರ ಹೆಸರು ಮಾತ್ರ ಬೇರೆ ಬೇರೆ. ಏಕಂ ಸತ್ ಬಹುಧಾ ವಿಪ್ತಾ ಬಹುಧಾ ವದಂತಿ. ಎಲ್ಲದೂ ಒಂದೇ, ಆದರೆ ಬೇರೆ ಬೇರೆ ಹೆಸರಿನಿಂದ ಕರೆಯಲ್ಪಡ್ತದೆ. ಇದನ್ನೆಲ್ಲ ಹೇಳುವುದಿಲ್ಲ ಜನರಿಗೆ. ಇದನ್ನು ಹೇಳಿದ್ರೆ ನಮ್ದು ಕೆಲಸ ಆಗುದಿಲ್ಲ. ನಾವು ಪೂರ ಒಂದೇ ಅಥವಾ ಸೈಡ್ ಬತ್ತು ಕುಲ್ಲಿ ವ್ಯಕ್ತಿ ಅವು ಪಂಚ. ಇವರ ಹಿಂದೂ ಧರ್ಮದಲ್ಲಿ ವೇದಾಂತ ಇಲ್ಲ. ಅಜ್ಯೇಷ್ಠ ಅಕನಿಷ್ಠ, ಯಾರು ಜ್ಯೇಷ್ಠರು ಅಲ್ಲ, ಯಾರು ಕನಿಷ್ಠರು ಅಲ್ಲ, ಎಲ್ಲರೂ ರುದ್ರನ ಮಕ್ಕಳು, ಭೂಮಿಯೇ ನಮ್ಮ ತಾಯಿ. ಪ್ರಭಾಕರ್ ಭಟ್ರು ಹೇಳುವುದಿಲ್ಲ ಅದನ್ನು ಗಟ್ಟಿಯಾಗಿ. ಅಪರೂಪಕ್ಕೆ ಎಲ್ಲಿಯಾದ್ರೂ ಬೇಕು ಅಂತ ಆದ್ರೆ ಒಂಜಿ 5 ಓಟು ಬರ್ಪುನ ಜಾಗದ ಪಣ್ಮೆ ಇಜ್ಜಿ ಪಂಪಿಚೆ ಓಟು ಬರಡು ಅವು ಅಶ್ಲೋಕ ಬರು ಹೊಲಾಂಡ ಗೊತ್ತಿತ್ತಂಡ. ಆದ್ರೆ ಒಂಜಿ ಸಪರೇಟ್ ಪಂಪಿನ ಈ ಲಕ್ಷ್ಮೀ ಕಬ್ಬಲ್ ಅಡ್ಕ ಬಂತಿ ಭಗವದ್ಗೀತೆ ಎಂಕು ಗೊತ್ತಿ ಜೀವನ ತಿರುಗಿ. ಇದು ನಮ್ಮ ದುರಂತ. ಧರ್ಮ ಅಂತಂದ್ರೆ ಏನು ಹೇಳುದು ತಿಳಿದೆ ಅಂದ್ರೆ ಇದೇ ಅನಾಹುತ ಆಗುತ್ತೆ. ನಮ್ಮ ಧರ್ಮದ ರಕ್ಷಣೆ ನೋಡಿ, ಹಿಂದೂ ಧರ್ಮ ಹುಟ್ಟಿ ಅದು ಬೆಳೆದು ಸುಮಾರು 6,000 ವರ್ಷ ಆಯ್ತಂತೆ. ಎಷ್ಟು? ಎಂತೆಂಥ ಋಷಿಗಳು, ಸಾಧು ಸಂತರು ಇಲ್ಲಿಯವರೆಗೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಉಳಿಸಿಕೊಂಡು ಬಂದರು. ನಾರಾಯಣ ಗುರುಗಳು ಇರ್ಬೋದು, ವಿವೇಕಾನಂದರು ಇರ್ಬೋದು, ಮಹಾತ್ಮ ಗಾಂಧೀಜಿಯವರು ಇರ್ಬೋದು, ನಿಮ್ಮ ಇದು ಒಂದು ಭಾಗ. ಆದರೆ ಈ ಬುಡಕಟ್ಟು ಜನಾಂಗದ ಸಂಸ್ಕೃತಿ ಅದು ಕೂಡ ಹಿಂದೂ ಸಂಸ್ಕೃತಿ. ಅವು ಅಕಲ್ ಪಂಪಿಕೆ ಬುಡಕಟ್ಟು ಜನಾಂಗದ ಸಂಸ್ಕೃತಿ. ನಮ್ಮ ದ್ರಾವಿಡ ಸಂಸ್ಕೃತಿಯಲ್ಲಿ ಭೂತಾರಾಧನೆ, ದೈವಗಳು, ಎಂತೆಂಥ ದೈವಗಳು ಅವತ್ತು ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಆ ದೈವಲು ಮಾಯ ಆಪುನ ಒಂಜಿ ಎಂದುಂಡತ್ತ ಕಥೆಯಲ್ಲಿ ಇತ್ತು. ಅವು ಅದೆಲ್ಲರೂ ಉಳಿಸಿಕೊಂಡು ಬಂದದ್ದು. ಎಷ್ಟು ವರ್ಷದಿಂದ? 6,000 ವರ್ಷ. ಇದು ಮೊನ್ನೆ 100 ವರ್ಷದಿಂದ ಬಂದವರು. ನಮ್ಮ ಪೂರ ಹಿಂದೂ ಧರ್ಮ ನಮ್ಮನೆ ಪಡೆದು ಅಗ್ರಿಮೆಂಟ್ ಮಾಡ್ತದೆ ಆಗ್ತದೆ. ಒಂದು ಜಾಗ ಅಗ್ರಿಮೆಂಟ್ ಬರ್ತೀರಿ, ಹಿಂದೂ ಧರ್ಮನೇ ನಮ್ಮ ಅಗ್ರಿಮೆಂಟ್ ಆಗ್ತದೆ. ನಾವು ಅವನಲ್ಲಿ ಕೋರ್ಟ್ಗೂ ಕೊಡ್ತಾರೆ, ನಾಡುವುದಿಲ್ಲ. ಹಿಂದೂ ಧರ್ಮ ನಮ್ಮದೇ, ನಾವ್ಯಾರು ಹಿಂದೂಗಳೇ ಅಲ್ಲ, ಪಚ್ಚ. ಅವರಿಗೆ ಜೈ ಹಾಕಿದ್ರೆ ಹಿಂದೂ, ಅವರ ವಿರುದ್ಧ ನಿಂತವ ಹಿಂದೂ ಅಲ್ಲ.
ಇದು ಹೊಸತ್ತು, ಇದು ನವ ಹಿಂದುತ್ವ ಬಂಟಿಲ್ಲ, ನವ ಹಿಂದುತ್ವ ಮುಕ್ಲೆ ಋಷಿಲ ಐತಿ, ಸಂತರ್ಲ ಐತಿ, ಸರಿಯಾದ ಗೊತ್ತಿತ್ತಿನ ಬಟನ್ಗಳೆಲ್ಲ ಐತಿ, ಸರಿಯಾಗಿ ಗೊತ್ತಿತ್ತಂತ ಬಟನ್ ಹೋಗಿ ಒಂದೇ ವೇದ ಉಪನಿಷತ್ತು ಓದಿನ ಬಟನ್ ನಿಖಿಲ ಸಾವಸ ಬಚ್ಚಿ ಮುಕ್ಳು ಓಲ ಪಂಡಲ್ಲ ಸ್ವಾಹ ಓ ಜಾಗ ಸ್ವಾಹ ಕಾಣಿಕೆ ಕಪ್ಪಿ ಸ್ವಾಹ ಅವು ಬಟನ್ ಬೇಜಾರ ಮುಕ್ಳು ಸಾವಸ ಬಚ್ಚಿ ಇದು ಇದು ಹಿಂದುತ್ವ. ಎಂತ ಹಿಂದುತ್ವ ಇದು? ಈಗ ಬಿ ಎಂ ಭಟ್ರು ಅವ್ರು ಭಟ್ರೆ, ಅವರು ಬ್ರಾಹ್ಮಣತ್ವವನ್ನು ಬ್ರಾಹ್ಮಣರು ಏನು ಪೂಜೆ ಮಾಡಬೇಕು ಪೂಜೆ ಮಾಡಿಯೇ ಬರುದು ಅವರಿಗೆ ದೇವರು. ಅವ್ರ ಹತ್ರ ಅವ್ರು ನಿನ್ನೆ ಹೇಳಿದ್ರು ನನ್ನ ಹತ್ರ, ಈ ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಉಂಟು, ಕಮ್ಯುನಿಸ್ಟ್ ಅಂದ್ರೆ ಹಿಂದೂ ವಿರೋಧಿ ಅಲ್ವಾ, ಹಾಗೆ ಹೇಳುದ್ರಲ್ಲ ಎಲ್ಲರೂ. ಅಲ್ಲಿ ಕೇಳಿ ನನಗೆ ಆಶ್ಚರ್ಯ ಆಯ್ತು, ನನಗೆ ಸ್ವಲ್ಪ ವಿವರ ಇನ್ನು ತಗೊಳ್ಬೇಕು, ಅದ್ರ ಬಗ್ಗೆ ಬರೀಬೇಕು ಅಂತ. 4,000 ಪಿಂಚಣಿ ಒಂದು ದೇವಸ್ಥಾನದಲ್ಲಿ ಸಣ್ಣ ಸಣ್ಣ ಕೆಲಸ ಮಾಡುವವರಿಗೆ ಕೂಡ ನಿವೃತ್ತಿ ಆದ್ಮೇಲೆ ಪಿಂಚಣಿ ಕೂಡ ಕೊಡ್ತಾರಂತೆ ಕಮ್ಯುನಿಸ್ಟ್ ಸರ್ಕಾರದವರು. ಭಟ್ರುಗಳಿಗೆ ಪಿಂಚಣಿ ಉಂಟು, ಸಂಬಳ ಉಂಟು, ಮನೆ ಕಟ್ಟಿ ಕೊಡ್ತಾರೆ. ಅಂದ್ರೆ ನಾವು ಎಷ್ಟು ತಪ್ಪು ತಿಳ್ಕೊಳ್ತಾ ಇದ್ದೇವೆ ಅಂತ ನನಗೂ ಇತ್ತು. ನನಗೆ ಭಟ್ರೆ ಹೇಳುವ ನನಗೆ ಗೊತ್ತಿರಲಿಲ್ಲ, ನಮಗೆ ವಿಷಯ ಗೊತ್ತಿಲ್ಲ. ಕಮ್ಯುನಿಸ್ಟ್ ವಿರೋಧಿ, ಹಿಂದೂ ವಿರೋಧಿ. ನೋಡಿ, ಈ ದೇವಸ್ಥಾನಗಳನ್ನು ಉಳಿಸಲಿಕ್ಕೆ ಧಾರ್ಮಿಕ ದತ್ತಿ ಇಲಾಖೆ ಮಾಡಿದೆ. ಧಾರ್ಮಿಕ ದತ್ತಿ ಇಲಾಖೆ ಮಾಡಿದ್ದೆ ಇದಕ್ಕೆ. ತಿಕ್ಕಿನ ಕೈ ತಗೊಂಡ ಇಂಚಿನ ಟ್ರಸ್ಟ್, ಅವು ಭಟ್ರನ ಟ್ರಸ್ಟ್, ಬಿ ಎಂ ಭಟ್ರ ಎಂತದ್ದು ಭಟ್ರದ ಟ್ರಸ್ಟ್, ಯಾವ ಟ್ರಸ್ಟಿಗೆ ಅವರದು? ಅವರದು ಕೃಷ್ಣ ಭಟ್ರು ಕೊಟ್ರ. ಒಳ್ಳೇದು, ಅವರಿಗೆ ದೇವರು ಒಳ್ಳೇದು ಮಾಡ್ತಾರೆ. ತಪ್ಪು ಮಾಡಿದವ ಒಪ್ಪಿಕೊಂಡು ಶರಣರಾದರೆ ಅವರು ಒಳ್ಳೆಯವರು, ಅವರಿಗೆ ಇನ್ನು ನಮ್ಮ ಬಗ್ಗೆ ನಮ್ಮದು ಮಾತಿಲ್ಲ. ಇಟ್ಟುಕೊಂಡವರು ಯಾರು? ಇನ್ನು ಒಂದು ಎಕರೆ ಇನ್ನೂ ಉಂಟಾ ಅವ್ರ ಹತ್ರ? ಒಂದು ಎಕರೆ ಉಂಟಾ? ಒಂದು ಎಕರೆ ಬರ್ಲಿಕ್ಕೆ ಉಂಟಲ್ಲ. ಅದು ಯಾವ ಟ್ರಸ್ಟ್ ಹೆಸರಲ್ಲಿ ಉಂಟು? ಅವರದ್ದೇ. ಸರಿ, ಅದಕ್ಕೆ ಅದು ಇನ್ನು ಬರಬೇಕು ನಮಗೆ. 2 ಎಕರೆ ಬಂತು. ಹಾಗಾಗಿ ಕೊಟ್ಟವರು ಇಷ್ಟ ಆದ ಮೇಲೆಯೂ ಕೂಡ ಅವ್ರು ಇಟ್ಟುಕೊಳ್ತಾರೆ ಅಂತ ಆದ್ರೆ ಅವರಿಗೆ 3 ಬಿಟ್ಟವರು ಅಂತವೆ. 3 ಬಿಟ್ಟಿದ್ದಾರೆ ಅಂತ. ಏನು 3 ಬಿಟ್ಟದ್ದು ಅಂದ್ರೆ ಮಾನ ಮರ್ಯಾದೆ 3 ಇಲ್ಲ ಅಂತ ಅರ್ಥ. ಪ್ರಭಾಕರ ಭಟ್ರಿಗೆ ನಾವು ಸ್ಪಷ್ಟವಾಗಿ ಹಿಂದೂ ಸಂಘಟನೆಗಳಿಗೆ ಸಂದೇಶ ಹೋಗಬೇಕು. ನೀವು ಧರ್ಮದ ಹೆಸರಿನಲ್ಲಿ ಹಿಂದೂ ಧರ್ಮ ಅಂತಂದ್ರೆ ಏನು ಜನರ ನಡುವೆ ಪ್ರಚಾರ ಮಾಡಿ. ಹಿಂದೂ ಸಂಘಟನೆ ಬೇಡ ಅಂತ ನಾನು ಹೇಳುವುದಿಲ್ಲ. ಕ್ರಿಶ್ಚಿಯನ್ರಿಗೆ ಸಂಘಟನೆ ಉಂಟು, ಮುಸ್ಲಿಮರಿಗೆ ಸಂಘಟನೆ ಉಂಟು, ಹಿಂದೂಗಳಿಗೆ ಯಾಕೆ ಬೇಡ? ಸಂಘಟನೆ ಇರಲಿ, ಆದರೆ ಸಂಘಟನೆಯ ಕೆಲಸ ಎಂತದ್ದು ಹೇಳಿದ್ದಾರೆ. ನಾನು ಸಂಘಟನೆ ಅಂದ್ರೆ ಹಿಂದೂ ಧರ್ಮವನ್ನು ಓದಿಕೊಂಡು ಅದರ ವೇದಾಂತ, ಅದರ ಆಧ್ಯಾತ್ಮ. ನೋಡಪ್ಪ, ನಿನ್ನ ಆತ್ಮಶೋಧನೆ ಮಾಡಿಕೊಳ್ಳಿಕ್ಕೆ ಇರುವುದು ಧರ್ಮ ಅಂದ್ರೆ ಪೂಜೆ ಮಾಡ್ತಾ 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 ದೇವಸ್ಥಾನಕ್ಕೆ ಹೋಗ್ತಾ 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 ಆತ್ಮಶೋಧನೆ ಮಾಡಿಕೊ. ನಿನ್ನ ಜೀವನ ಧರ್ಮವನ್ನು ಪಾಲನೆ ಮಾಡು. ನೀನು ಒಬ್ಬ ವಕೀಲನಾಗಿದ್ರೆ ನ್ಯಾಯಯುತವಾಗಿ ನಡೆಕೋ. ನೀನು ಒಬ್ಬ ಶಿಕ್ಷಕನೂ ಆಗಿದ್ರೆ ಸರಿಯಾಗಿ ಇರು. ಇದು ಜೀವನ ಧರ್ಮ. ಇದನ್ನೆಲ್ಲ ಹೇಳಿಕೊಂಡು ಜನರನ್ನ ಒಟ್ಟು ಮಾಡಬೇಕು. ನಾವೆಲ್ಲರೂ ಒಂದೇ, ಅಸ್ಪೃಶ್ಯತೆ ಬೇಡ, ಒಟ್ಟಿಗೆ ಕೂತು ಊಟ ಮಾಡುವ, ಒಟ್ಟಿಗೆ ಕೂತು ಪಟ್ಟಂಗ ಹೊಡೆಯುವ, ಇದನ್ನೆಲ್ಲ ಹೇಳಬೇಕಾದದ್ದು ಇವರ ಕೆಲಸ ಅಲ್ವಾ? ಇವರು ಅವಿನ ಅಂಜಾಡಲು ಮಾಡ್ತಾರೆ. ನಮ್ಮದು ಹಿಂದೂ ಧರ್ಮದ ಬಗ್ಗೆ ಏನು ಮಾತಾಡೋದಿಲ್ಲ, ವೇದಾಂತದ ಬಗ್ಗೆ ಮಾತಾಡೋದಿಲ್ಲ. ಇವರಿಗೆ ಮೈಕ್ ಕೊಟ್ಟರು ಸ್ಟಾರ್ಟ್, 10 ಮುಕ್ಳ ಪ್ರಾರ್ಥನೆನೇ ಬೇರೆ. ದೇವಸ್ಥಾನದ ಎದುರಿಗೆ ಒಂದು ಗಣಪತಿಯನ್ನ ಪ್ರಾರ್ಥನೆ ಮಾಡಿ ಭಾಷಣ ಮಾಡಿದಲ್ಲ ನಾವು. ಇವರು ತಂದೇ ಬಿಯಾರಿ ಅಂದ್ರೆ ಪ್ರಾರ್ಥನೆ. ಇಡೀ ದಿನ ಅಲ್ಲಿಗೆ ನೆರ್ಪುನಿ ಪಂಡ ಅಂಡ ನಮ್ಮ ರಾಮ ರಾಮ ಪಡ್ಬಿಡಿಯಪ್ಪ ಮುಖ್ಯ. ಇಡೀ ದಿನ ವಾಟ್ಸಾಪ್ ಅವೆ, ಫೇಸ್ಬುಕ್ ಅವೆ. ಇದನ್ನೆಲ್ಲ ರಾಮನ ನಾಮ ಮಾಡಿದ್ರೆ ಸುಳ್ಳು ಹೇಳಿ, ಬರೀ ಸುಳ್ಳು. ಹಜ್ಜಿ ದೇವಸ್ಥಾನದ ಗೌರ್ಮೆಂಟ್ ದುಡ್ಡು ಎಂತದ್ದು ಹಜ್ಜಿಗೆ ಹೋಗ್ತದೆ, ದೇವಸ್ಥಾನದ ದುಡ್ಡು ಮಸೀದಿಗೆ ಹೋಗ್ತದೆ. ಇಂಥ ಸುಳ್ಳುಗಳು ಮಾತ್ರ. ನೋಡಿ, ನಿಮಗೆ ಮಾಹಿತಿ, ಧಾರ್ಮಿಕ ದತ್ತಿ ಇಲಾಖೆ
ಸರ್ಕಾರದಲ್ಲಿ ಇರೋದು. ಇದು ಬಿಜೆಪಿ ಸರ್ಕಾರ ಇರುವಾಗಲೂ ಇತ್ತು, ಕಾಂಗ್ರೆಸ್ ಸರ್ಕಾರ ಇರುವಾಗಲೂ ಇರ್ತದೆ. ಗುಜರಾತಿನಲ್ಲಿ 27 ವರ್ಷದಿಂದ ಬಿಜೆಪಿ ಸರ್ಕಾರ ಉಂಟು, ಅಲ್ಲಿಯೂ ದತ್ತಿ ಇಲಾಖೆ ಇದೆ, ಬೇರೆ ಹೆಸರಲ್ಲಿ ಇರಬಹುದು. ಈ ದತ್ತಿ ಇಲಾಖೆ ಅಂತಂದ್ರೆ ಸರ್ಕಾರದ ದೇವಸ್ಥಾನಗಳು. ಸರ್ಕಾರದ ದೇವಸ್ಥಾನಗಳನ್ನ ಅವರು ಆಡಳಿತಾಧಿಕಾರಿಯನ್ನು ನೇಮಿಸ್ತಾರೆ. ಅವರು ಏನ್ ಮಾಡಬೇಕು, ಅಲ್ಲಿದು ಲೆಕ್ಕಪತ್ರವನ್ನು ನೋಡಬೇಕು. ಆ ಪ್ರತಿ ದೇವಸ್ಥಾನದ ದುಡ್ಡು ಪ್ರತಿ ದೇವಸ್ಥಾನದ ಬ್ಯಾಂಕ್ ಅಕೌಂಟಿಗೆ ಹೋಗ್ತದೆ. ಅವರ ಪರ್ಮಿಷನ್ ಅಲ್ಲಿ ಆಡಳಿತ ಮಂಡಳಿಯವರು ಏನಾದರೂ ಕೆಲಸ ಮಾಡಲಿಕ್ಕಿದ್ರೆ, ದೇವಸ್ಥಾನ ರಿಪೇರಿ, ಶಾಲೆಗೆ, ಇನ್ನೇನೋ ಗ್ರೌಂಡಿಗೆ ಕೊಡ್ಲಿಕ್ಕೆ ಆಡಳಿತ ಮಂಡಳಿಯೇ ನಿರ್ಧಾರ ಮಾಡುದು. ಆಡಳಿತಾಧಿಕಾರಿ ಸಹಿ ಆಗ್ತಾನೆ, ದೇವಸ್ಥಾನದಿಂದ ಅದಕ್ಕೆ ದುಡ್ಡು ಹೋಗ್ತದೆ. ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆಡಳಿತ ಮಂಡಳಿ, ಅಲ್ಲಿ ಹೋಗಿ ಕೇಳಿ, ಎಲ್ಲ ದೇವಸ್ಥಾನ ಅವರದ್ದೇ ಅಕೌಂಟ್. ಆ ಅಕೌಂಟಿನ ದುಡ್ಡು ಕರ್ನಾಟಕ ಸರ್ಕಾರಕ್ಕೆ ಹೋಗಿ ಅದು ಹಜ್ಜಾತ್ರೆಗೆ ಹೋಗ್ತದೆ. ಇದು ನೋಡಿ, ಹಜ್ಜಿಗೆ ಅವರು ಬೇರೆಯವರು ದುಡ್ಡು ತಗೊಳ್ಳಿಕ್ಕಿಲ್ಲ, ಅವ್ರದ್ದು ನಿಷೇಧ. ಅವರದೇ ಆದ ವ್ಯವಸ್ಥೆ ಉಂಟು, ಅವರು ಉಪಯೋಗಿಸಿಕೊಂಡು ಅವರು ಹೋಗುತ್ತಾರೆ. ದೇವಸ್ಥಾನಕ್ಕೆ ಸರ್ಕಾರದ ದುಡ್ಡುಗಳು ಬರ್ತದ ಇಲ್ವಾ? ಬರ್ತದೆ. ಹಾಗೇನೆ ಮಸೀದಿಗೂ ಸರ್ಕಾರದ ದುಡ್ಡು ಅದು ಬೇರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಹೋಗುದು. ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಂದಾಯ ಇಲಾಖೆ ಬೇರೆ, ಧಾರ್ಮಿಕ ದತ್ತಿ ಇಲಾಖೆ ಬೇರೆ. ಧಾರ್ಮಿಕ ದತ್ತಿ ಇಲಾಖೆ ಆಯಾ ದೇವಸ್ಥಾನ. ಯಾಕೆ ಧಾರ್ಮಿಕ ದತ್ತಿ ಇಲಾಖೆ ಆಯಿತು ಅದು ಹೇಳಿ ನೋಡ. ಬ್ರಿಟಿಷ್ ಸರ್ಕಾರ ಇರುವಾಗಲೇ ಅದಕ್ಕೆ ಪ್ರಾರಂಭ ಆಗ್ತದೆ. ಯಾಕೆಂತಂದ್ರೆ ದೇವಸ್ಥಾನದಲ್ಲಿ ಗಲಾಟೆ, ನನ್ನದು ವಂಶೀಯತೆ, ಭಟ್ರುಗಳದ್ದು ಗಲಾಟೆ, ಪೆಟ್ಟು, ಲಡೆ, ಕೋರ್ಟಿಗೆ ಹೋಗುದು. ಕೋರ್ಟಿಗೆ ಹೋದಾಗ ಕೋರ್ಟಿನಲ್ಲಿ ಅವನಿಗೆ ಜಡ್ಜ್ಮೆಂಟ್ ಕೊಡಲಿಕ್ಕೆ ಒಂದು ಕಾನೂನು ಬೇಡ ಮಾತ್ರ, ಅದಕ್ಕೆ ಒಂದು ಕಾನೂನು ರಚನೆ ಆಯಿತು. ಅಂತ ದೇವಸ್ಥಾನಗಳ ಜೊತೆಗೆ ಸ್ವಾಮಿ ನಮ್ಮ ಹತ್ರ ಈ ದೇವಸ್ಥಾನ ನಡೆಸಲಿಕ್ಕೆ ಆಗುದಿಲ್ಲ ಅಂತೇಳಿ ಕೆಲವು ಹಳ್ಳಿಗಳಲ್ಲಿ ಬಡವರು ಇರುವ ಜಾಗದಲ್ಲಿ ಸರ್ಕಾರಕ್ಕೆ ಒಪ್ಪಿಸಿದೆ. ಆ ದೇವಸ್ಥಾನಗಳು ಮಾತ್ರ ಸುಮಾರು 36,000 ದೇವಸ್ಥಾನಗಳು ಧಾರ್ಮಿಕ ಇಂಡಿಪೆಂಡೆಂಟ್ ಸ್ವತಂತ್ರ ದೇವಸ್ಥಾನಗಳು ಇಲ್ವ ನಮ್ಮಲ್ಲಿ? ತುಂಬಾ ಉಂಟು, ಲಕ್ಷಗಟ್ಟಲೆ ಉಂಟು. ಸಣ್ಣ ಸಣ್ಣ ಗುಡಿಗಳು, ಅದು ನೀತಿ ಎಲ್ಲ ಅದು ಬೇರೆ. ಸೊ ಈ ದೇವಸ್ಥಾನದ ದುಡ್ಡು ಹಜ್ಜಿಗೂ ಹೋಗುದಿಲ್ಲ, ಮುಸ್ಲಿಮರಿಗೂ ಹೋಗುದಿಲ್ಲ, ಸುಮ್ಮನೆ ಒಂದು ಎಬ್ಬಿಸಿ ಹಾಕುದು. ಆದ್ರೆ ಈಗ ನಮಗೆ ಗೊತ್ತಾಯ್ತು, ದೇವಸ್ಥಾನದ ಕಾಣಿಕೆ ಉಂಡಿ ದುಡ್ಡು ಯಾರು ತೆಗಿತಾರೆ ಅಂತ ಅವ್ರು ಹೇಳಿದ್ರು ಭಟ್ರು. ಈಗ ಭಟ್ರು ಜಾಗ ಹೊಡೆದಿದ್ದಾರೆ ಅಂತ ಊರಿಗೆ ಗೊತ್ತಾಯ್ತು, ದೇವಸ್ಥಾನದ ದುಡ್ಡು ಎಲ್ಲಿಗೆ ಹೋಗ್ತದೆ ಅಂತ ಈಗ ನಮಗೆ ಗೊತ್ತಾಯ್ತು. ಹಾಗಾಗಿ ಈಗ ಪೂಜೆ ಮುಗಿಸ್ತೇವೆ, ಅದು ಮುಗಿಸುವಲ್ಲ. ಆಶ್ಚರ್ಯ ಆಯ್ತು ನನಗೆ. ಹಣ್ಣುಕಾಯಿ ಅಂಗಡಿಯಿಂದ ತೆಗೆದು ಆಚೆ ಕೊಂಡೋಗಿದ್ದಾರೆ. ಆಮೇಲೆ ಅವರ ಟ್ರಸ್ಟಿಗೆ ಹೋಗ್ತದೆ ಹಣ್ಣುಕಾಯಿ ಮಾರಿದ ದುಡ್ಡು. ಅಲ್ಲಿ ಗೋಶಾಲೆ ಹುಲ್ಲು ಬೆಳೀತದೆ, ಅದರ ಹುಲ್ಲನ್ನು ಕೊಂಡೋಗಿ ಇಲ್ಲಿಯ ಗೋವುಗಳಿಗೆ ಕೊಡುವುದಿಲ್ಲ, ಅವರ ಗೋ ಆಶ್ರಮಕ್ಕೆ ಕೊಂಡೋಗ್ತಾರೆ. ಎಂಥದ್ದು ಇದೆಲ್ಲ? ಅಂದರೆ ನಮ್ಮಲ್ಲಿ ದ್ವೇಷ ಮಾಡಬೇಕು ಅಂತಂದರೆ ಕಥೆಗಳನ್ನು ಕಟ್ಟೋದು, ಏನೇನೋ ಹೇಳುದು. ಈಗ ಉಡುಪಿಯಲ್ಲಿ ನಿನ್ನೆ ಒಂದು ವಾಟ್ಸಪ್ಪಲ್ಲಿ ನೋಡಿದೆ, ಏನು ಅದೇ ರಥಬೀದಿಯಲ್ಲಿ ಅನ್ಯರು ಅಂಗಡಿ ಹಾಕಬಾರ್ದು ಅಂತ. ನಾನು ಉಡುಪಿಯ ಮಠದಲ್ಲಿದ್ದವ 5 ವರ್ಷ. ದುರಂತ ಅಂದರೆ ಉಡುಪಿಯ ಶ್ರೀಕೃಷ್ಣನ ಮೈ ಮೇಲೆ ಇರುವ ಎಲ್ಲ ಬೆಳ್ಳಿ ಬಂಗಾರದ ಆಭರಣಗಳನ್ನು ಮಾಡಿದ್ದು ಒಬ್ಬ ಮುಸ್ಲಿಂ. ಬಹುತೇಕ ಹಳೆಯ ದೇವಸ್ಥಾನಗಳಲ್ಲಿ ಅನೇಕ ಕಡೆ ಇದೆ ಮುಸ್ಲಿಮರು ಬಂಗಾರದ ಇದು ಮಾಡೋದು, ಒಡವೆ ಮಾಡೋದು, ಬಾಗಿಲ ಚೌಕಟ್ಟುಗಳನ್ನು ಮಾಡೋದು ಎಲ್ಲ ಉಂಟು. ನಾನು ಇರುವಾಗ ಆ ಸಾಹೇಬರು ಇದ್ದರು, ಬೆಳ್ಳಿ ಸಾಹೇಬರು ಅಂತ ಅವ್ರಿಗೆ ಹೆಸರು. ಅವರು ಮಠಕ್ಕೆ ಇಡೀ ಮಠದಲ್ಲೇ ಇರ್ತಿದ್ರು, ಅಷ್ಟು ಅವರೇ ಮಾಡಿದ್ರು. ಅಲ್ಲಿ ಕೊಡೆಗಳು ಬರ್ತದೆ ಉಡುಪಿಗೆ, ಆ ಕೊಡೆಗಳನ್ನು ಕೇರಳದ ಮುಸ್ಲಿಮರು ಮಾಡಿ ಕಳಿಸಿ, ಅವರು ಧರ್ಮ ನೀತಿ ಎಲ್ಲ ಇಟ್ಕೊಂಡು ಉಪವಾಸ ಏನೋ ವ್ರತ ಮಾಡಿಕೊಂಡು ಅಂಥದ್ದೆಲ್ಲ ಮಾಡ್ತಾರೆ. ಅಂಗಡಿ ಹಾಕಿದರೆ ಏನು ಅಶುದ್ಧ ಆಗ್ತದೆ. ಈಗ ದೇವರ ಮೈ ಮೇಲೆ ಬಂಗಾರ ಇದ್ರೆ ಅಶುದ್ಧ.
ಈಗ ನನ್ನ ಲೆಕ್ಕದಲ್ಲಿ ಉಡುಪಿಯ ಮಠದವರೆಲ್ಲ ಸೇರಿ ಆ ಬಂಗಾರ ಆ ಬೆಳ್ಳಿ ಎಲ್ಲ ತೆಗೆದು ಅದನ್ನು ಕರಗಿಸಿ ಒಂದು ಸ್ವಲ್ಪ ತಿಂದು ಉಳಿದದ್ದನ್ನು ಹೊಸತು ಮಾಡಿ ಪುನಃ ಇಂಥದ್ದು ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಅಂತ ಮಾಡಿ ಪುನಃ ಒಂದಿಷ್ಟು ಹೊಡಿಬೇಕು. ಹಾಗಾಗಿ ಅಂದರೆ ತಮಗೆ ಬೇಕಾದದ್ದಕ್ಕೆ ಯಾಕೆ ಎಪ್ಪಿಸಿ ಆಗ್ತಾರೆ ಹೇಳಲಿಕ್ಕೆ ನಾನೊಂದು ಉದಾಹರಣೆ ಕೊಟ್ಟಿದ್ದೀನಿ. ಎಲ್ಲಿ ನೋಡಿದರೂ ಇದನ್ನೇ ಎಪ್ಪಿಸಿ ಹಾಕೋದು. ಇವರು ಸೈಲೆಂಟಾಗಿ ಕೆಲಸ ಮಾಡಿಕೊಂಡು ಹೋಗೋದು. ಈಗ ಅದಕ್ಕೆ ಒಂದು ಸಣ್ಣ ನಮ್ಮ ಮಾನಸಿಕ ಸೈಕಾಲಜಿ ಮನಃಶಾಸ್ತ್ರ ಹೇಗೆ ಉಂಟು ಅಂದರೆ ನೋಡಿ, ನೀವು ಇಲ್ಲೆಲ್ಲ ಕೂತ್ಕೊಂಡಿದ್ದೀರಿ ನೋಡಿ, ಅಲ್ಲಿ 2 ಜನ ಜಗಳ ಮಾಡ್ತಾ ಇದ್ದಾರೆ, ಪೆಟ್ಟು ಮಾಡ್ತಾ ಇದ್ದಾರೆ ನೋಡಿ, ಎಲ್ಲ ತಿರುಗಿದ್ರ ಅಲ್ಲಿ ಸೌಂಡ್ ಬಂದ ಕೂಡ ಎಂತ ಮಾಡ್ತೀರಿ ನೀವು? ಭಾಷಣ ಮೂಲಿ ನಿಗ್ಲು ಪೂರ ಅಡೆಗೆ ಬಲಿಪೋದು, ಹೌದಾ? ಸುಮ್ಮನೆ ಹೇಳಿದರೆ ಸಾಕು, ಎಂಥ ಒಳ್ಳೆಯ ಮಾತಿದ್ರು ನಿಲ್ಲಿಸಿ ರಾಮಕ್ಕ ತಿರುಗಿ ಆಯಿತು. ಅಲ್ಲಿ ಏನಾಗಲಿಲ್ಲ. ಈ ಪ್ರಭಾಕರ ಭಟ್ರು ಮತ್ತು BJPಯ ನಾಯಕರುಗಳ ಕೆಲಸ ಏನಂದರೆ, ನಮ್ಮ ಸಂಘ ಪರಿವಾರದವ್ರದ್ದು ಸೈಲೆಂಟ್ ಆಗಿರುವಾಗ ಒಂದು ತುಳಿ ಅವ್ರು ಬಿಟ್ಟು ಅವ್ರು 2 ಜನಕ್ಕೆ ಓಡಾಡ ಒಂದು 100 ರೂಪಾಯಿ ಕೊಟ್ಟು ಚೂರು ಚೊರೆ ಮಲ್ಪಲೆ ಪಂಪು ಮಕ್ಕಳ ಮೂಲ ಕಂಪ್ಲೀಟ್ ಲಗಡಿ. ಇದು ಸೈಕಾಲಜಿ. ಎಲ್ಲ ಕಡೆ ಹೆದರಿಸುವುದು ಹಿಂದೂಗಳ ರಕ್ಷಕರು ನಾವು, ಹಿಂದೂ ಸಮಾಜ ಏನೋ ಆಗಿ ಹೋಗ್ತದೆ, ಹಿಂದೂ ಸಮಾಜಕ್ಕೆ ಹಾಗೆ ಆಗ್ತದೆ, ಹೀಗೆ ಆಗ್ತದೆ, ನಮ್ಮ ದೇವಸ್ಥಾನಗಳೆಲ್ಲ ಹೋಗ್ತದೆ, ಏನೇನೋ ಎಬ್ಬಿಸಿಬಿಡು. ನೀವೇನು ಮಾಡ್ತೀರಿ? ಆದರೆ ಹಿಂದೆ ಹೋಗ್ತೇನೆ, ಅಯ್ಯೋ ನಮ್ಮ ಧರ್ಮಕ್ಕೆ ಏನೋ ಆಯಿತು ಅಂತ. ಇವರು ಪ್ರಭಾಕರ ಭಟ್ರು ಮತ್ತು ಅವರ ಸಂಗಡಿಗರು ನಿಧಾನವಾಗಿ ತಮಗೆ ಬೇಕಾದದ್ದನ್ನೆಲ್ಲ ಅಂಗಡಿ ಹಾಕಿಕೊಂಡು ಅವರ ಅಂಗಡಿ ಇವರ ಹೆಸರಿಗೆ, ಇವರ ಅಂಗಡಿ ಅವನ ಹೆಸರಿಗೆ, ನೀವು ವಾಪಸ್ ಬರುವಾಗ ದೇವಸ್ಥಾನವಿಲ್ಲ, ದೇವರ ಮೂರ್ತಿ ಮಾತ್ರ ಬಾಚಿ. ಸುತ್ತ ನಮ್ಮ ಹಿಂದುತ್ವ, ನಮ್ಮ ಹಿಂದೂ ಧರ್ಮ ಅವನಮ್ಮ, ಹಿಂದೂ ಧರ್ಮವೂ ಇವರದ್ದೇ, ದೇವಸ್ಥಾನದ ಪ್ರಾಂಗಣವೂ ಇವರದ್ದೇ. ಇದು ಆಗುತ್ತಾ ಇದೆ. ಇದು ನೀವು ಜನರಿಗೆ ತಿಳಿಸಬೇಕು. ಪಾತಿರೋದು ನಮ್ಮ ಜನಕ್ಕೆ ಹಿಂದೂ ಧರ್ಮಕ್ಕೆ ದಾಲ ಆತಂಕ ಐತಿ. ಆಜು 1000 ವರ್ಷದಿಂದ ಒಂದು ಧರ್ಮ ಉಳಿದುಕೊಂಡು ಬಂದಿದೆ ಅಂದರೆ ಅದು RSS ಸ್ಥಾಪನೆ ಆದ ಮೇಲೆ ಹಿಂದೂ ಧರ್ಮ ಬಂದದ್ದಲ್ಲ. ಒಂದೊಂದು ದೇವಸ್ಥಾನಗಳ ಇತಿಹಾಸ ನೋಡಿ ನೀವು, 2000 ವರ್ಷ, 3000 ವರ್ಷ, 800 ವರ್ಷ, 1000 ವರ್ಷಗಳ ದೇವಸ್ಥಾನಗಳು ಮಕ್ಕಳು RSS ತಗೊಳ್ಳಿ ಬರ್ತದೆ ಮಲ್ತೀನಿ. ದೇವಸ್ಥಾನ ಪ್ರಭಾಕರ ಭಟ್ರು ಶಂಕುಸ್ಥಾಪನೆ ಮಾಡ್ತೀನಿ ದೇವಪುರ ದೇವಸ್ಥಾನ. ಹೆಚ್ಚಿನ ಪಾತ್ರ ನಮ್ಮ ಹಿಂದುತ್ವ ಅಂತ ಒಂದು ಶಾಲು ಮಾಡೋದು, ಒಂದು ಹಾಕೋದು ನಮ್ಮ ಹಿಂದುತ್ವ.